ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಒಂದ್ ಹೆಜ್ಜೆ ಹಿಂದೆ ಇಟ್ಟಂತ ಸರ್ಕಾರ ಕಾರಣ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ್ರು. ಆ ಸಂದರ್ಭದಲ್ಲಿ 2 ತಿಂಗಳ ಕಾಲ ಬಿಡದಿಯಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಗೆ ಬ್ರೇಕ್ ಅಂತ ಕೂಡ ಹೇಳಿದ್ರು. 2 ತಿಂಗಳ ಕಾಲ ಏನ್ ಮಾಡ್ತಾರೆ ಹಾಗಾದ್ರೆ? ಅದಕ್ಕೆ ಅಂತ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡ್ತಿದ್ದಾರೆ. ಆ ಅವಧಿಯಲ್ಲಿ ವೈಜ್ಞಾನಿಕವಾಗಿ ಲೀಗಲ್ ಆಗಿ ಯಾವ ರೀತಿ ಪಾಯಿಂಟ್ಸ್ ಗಳು ವರ್ಕ್ ಆಗುತ್ತೆ, ಇಲ್ಲಿ ಬಿಡದಿ ಟೌನ್ಶಿಪ್ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಗಳು, ಮಾಹಿತಿ ಸಂಗ್ರಹ ಮಾಡ್ತಾರೆ. ಬಿಡದಿ ಹೋರಾಟದಲ್ಲಿ ಯಶಸ್ಸು ಕಂಡ್ರ ಹಾಗಾದ್ರೆ ದಳಪತಿಗಳು ರೈತರ ಹೋರಾಟಕ್ಕೆ ಬೆಂಬಲ ನೀಡಿದ್ದ HDK, HD ದೇವೇಗೌಡರ ಸತ್ಯಾಗ್ರಹದ ಎಚ್ಚರಿಕೆಗೆ ಸರ್ಕಾರ ಅಲರ್ಟ್ ಆಯ್ತಾ? ಬಿಡದಿ ಯೋಜನೆಗೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ ಅಸಮಾಧಾನ. ಹೀಗಾಗಿನೇ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದ್ರ ಸಿಎಂ. ಸರ್ಕಾರದ ಕೆಲ ಸಚಿವರಿಂದಲೇ ಟೌನ್ಶಿಪ್ ಯೋಜನೆಗೆ ಅಪಸ್ವರ ಕೂಡ ಎದ್ದಿವೆ. ಕಮಿಟಿ ರಚನೆ ಮಾಡಿ ವರದಿ ಬಳಿಕ ಕಾದು ನೋಡುವಂತ ತಂತ್ರವನ್ನ ಈಗ ಬಳಸ್ತಿದ್ದಾರೆ DK ಶಿವಕುಮಾರ್. ಇತ್ತ JDS ನಿಂದ ಮುಂದಿನ ಹೋರಾಟದ ಪ್ರತಿತಂತ್ರವನ್ನು ಹೆಣಿಯಲಾಗ್ತಾ ಇದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ರೈತ ಸಂಘದಿಂದ ಸುದ್ದಿಗೋಷ್ಠಿ ಕರೀತಾರಂತೆ. ರಾಮನಗರದ APMC ರೈತ ಭವನದಲ್ಲಿ ನಡೆಯುವಂತ ಪ್ರೆಸ್ ಮೀಟ್ ಇದು. ಈಗಾಗ್ತಾ ಇರುವಂತ ಬೆಳವಣಿಗೆಗಳನ್ನ ನೋಡಿ ಹಾಗಾದ್ರೆ ಸಿಎಂ DK ಶಿವಕುಮಾರ್ ಅವರು ಸದ್ಯ ಒಂದ್ ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡುವ ತಂತ್ರದ ಮೊರೆ ಹೋದ್ರ ಹಾಗಾದ್ರೆ 2 ತಿಂಗಳ ಕಾಲ ಇದಕ್ಕೆ ಸಂಬಂಧಪಟ್ಟಂತೆ ಟೌನ್ಶಿಪ್ ಮಾಡಿದ್ರೇನಾಗುತ್ತೆ, ಮಾಡದೇ ಇದ್ರೇನಾಗುತ್ತೆ, ಎಷ್ಟು ರೈತರು ಒಪ್ಕೊಂಡಿದ್ದಾರೆ, ಒಪ್ಪದೇ ಇರೋರೆಷ್ಟು, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಸಂಗ್ರಹ ಮಾಡ್ತಾರಂತೆ.